92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು. ಇವತ್ತೇನು ಬಹಳ ಖುಷಿಯಾಗಿದೆಯಲ್ಲ? ಅಯ್ಯೋ ಏನ್ ಗೊತ್ತಾ, ಎಲ್ಲರೂ ಅನ್ಕೊಂಡಿದ್ದಾರೆ, ಇಡೀ ಪ್ರಪಂಚದಲ್ಲಿ ಅನ್ಕೊಂಡಿರೋದು ಚಂದ್ರು ಬರೀ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಅಡುಗೆ ಮಾಡ್ತಾರೆ ಅಂತ. ಇವತ್ತು ಒಂದು ವಿಶೇಷವಾದ ಅಡುಗೆ ಮಾಡಿದ್ರು ಚಂದ್ರು, ಪಾಸ್ತಾ. ಅಯ್ಯೋ ಸೂಪರ್ ಆಗಿತ್ತು. ನಾನು ಅದೆಲ್ಲ ತಿನ್ನೋದೇ ಇಲ್ಲ, ಇವತ್ತು ಭರ್ಜರಿಯಾಗಿ ತಿಂದಿದ್ದೀನಿ. ನಿನಗೋಸ್ಕರ ಈ ಹಾಡು ಕೇಳಿಸ್ಕೊ ಇವಾಗ. ಜನುಮ ಜನುಮದ ಅನುಬಂಧನ, ಈ ಬಂಧನ ಜನುಮ ಜನುಮದ ಅನುಬಂಧನ. ನಮ್ಮಿಬ್ಬರ ಬಂಧನ ಯಾವಾಗಲೂ ಗಟ್ಟಿಗಿರ್ಬೇಕು ಅಂತ ಆವಾಗ ಇಂಥ ವಿಶೇಷವಾದ ಅಡುಗೆಗಳನ್ನ ಮಾಡ್ತಾ ಇರ್ತೀನಿ ನನ್ನ ಹೆಂಡತಿಗೋಸ್ಕರ. ನಾನು ಮಾಡ್ಕೊಡ್ತಾ ಇರ್ತೀನಿ. ಹೌದು, ಅವಳು ಮಾಡ್ಕೊಡ್ತಾ. ಅಕ್ಕಿ ರೊಟ್ಟಿ ಮಾಡ್ಕೊಟ್ಟಿದ್ದೆ ಇವತ್ತು ಬೆಳಗ್ಗೆ. ತುಂಬಾ ಚೆನ್ನಾಗಿತ್ತು ಅಕ್ಕಿ ರೊಟ್ಟಿ. ಅಯ್ಯೋ ಸೂಪರ್ ಮಾಡಿದ್ಲು. ಹೇಳಲೇಬೇಕು. ಸೂಪರ್. ನನಗೆ ಅಕ್ಕಿ ರೊಟ್ಟಿ ಬಹಳ ಇಷ್ಟ. 24 ಗಂಟೆನಲ್ಲಿ ಯಾವಾಗ ಅಕ್ಕಿ ರೊಟ್ಟಿ ಕೊಟ್ಟರು ತಿಂತೀನಿ ನಾನು. ಚಂದ್ರಿಗೆ ಬೇಜಾರಾಗಿದೆ ಮನ್ಸಿಗೆ ಅಂದಾಗ ನಾನು, ಅಥವಾ ನನ್ನ ಮೇಲೆ ಕೋಪ ಬಂದಿದೆ ಅಂದಾಗ ಅಕ್ಕಿ ರೊಟ್ಟಿ ಮಾಡ್ಕೊಟ್ಬಿಡ್ತೀನಿ. ಕೋಪ ಎಲ್ಲ ಕರ್ಗೋಗ್ಬಿಡುತ್ತೆ. ಹೆಂಗೆ ಜೊತೆಗೆ ಒಂದಿಷ್ಟು ದಪ್ಪ ಬೆಣ್ಣೆ ಹಾಕ್ಬಿಟ್ರಂತೂ ಬೆಣ್ಣೆ ಹಂಗೆ ಕರ್ಗೋಗ್ಬಿಡುತ್ತೆ ಎಲ್ಲ ಕೋಪ. ನನ್ನ ಕೋಪನ ಕಡಿಮೆ ಮಾಡೋದಕ್ಕೆ ಅದು ಮಾಡಿದ್ರೆ ಫಲಿತಾಂಶ ಏನು ಗೊತ್ತಾ? ನನ್ನ ಕೋಪ ಕಡಿಮೆ ಆಗೋದು. ಫಲಿತಾಂಶ ಅಂದ ಕೂಡಲೇ ನಾವು ಈ ಇವತ್ತಿನ ನಾಯಕನ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಬೇಕು. ನಮ್ಮ ಇಡೀ ವಾರದ ನಾಯಕರು ಜೈ ಜಗದೀಶ್ ಅವರು ಫಲಿತಾಂಶ ಸಿನಿಮಾದಲ್ಲಿ ನಾಯಕನ ಪಾತ್ರ ಹೇಗೆ ಗಿಟ್ಟಿಸ್ಕೊಂಡ್ರು ಅಂತ ಹೇಳ್ತೀವಿ ಅಂತ ನಿನ್ನೆ ಹೇಳಿದ್ದೆ ಅಲ್ವಾ? ಹೌದು, ನಿನ್ನೆ ನಾವು ಹೇಳಿದ್ವಿ 1800 ಜನ ಸ್ಪರ್ಧಿಗಳು ಅಂದ್ರೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಂತ ಯುವಕರು ಬಂದಿದ್ರು. ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿ ಯಾರೂ ಓಕೆ ಆಗಿರಲಿಲ್ಲ. ಸೊ ಈ ಫಲಿತಾಂಶ ಚಿತ್ರದ ನಾಯಕನ ಪಾತ್ರಕ್ಕೆ ಪುಟ್ಟಣ್ಣವರು ನಡೆಸಿದ ಸಂದರ್ಶನ ಕುರಿತ ಬಗ್ಗೆ ಮಾತಾಡಿದ್ವಿ. ಆದರೆ ಯಾರು ಸಿಗ್ಲಿಲ್ಲ ಅಂತ ಪುಟ್ಟಣ್ಣವರು ಸಹಜವಾಗಿ ತುಂಬಾ ನಿರಾಶರಾಗಿದ್ರು. ಆಮೇಲೆ ಅವ್ರು ಏನ್ ಅನ್ಕೊಂಡ್ರು ಗೊತ್ತಾ, ಈ ಫಲಿತಾಂಶ ಈ ಕಥೆನೇ ಸಬ್ಜೆಕ್ಟೇ ಬೇಡ, ಬಿಟ್ಬಿಟ್ಟು ಬೇರೆ ಏನಾದ್ರೂ ಮಾಡೋಣ ಅಂತ ನಿರ್ಧಾರ ತಗೊಳ್ಳೋಂತ ಸಮಯಕ್ಕೆ ಬಂದ್ರು. ನಿರ್ಧಾರ ತಗೋಬೇಕು ಅಂತ ನಿರ್ಧರಿಸಿದ್ರು. ಆಗ ಆರ್ತಿ ಅವ್ರ ಸಹೋದರ ಆದಂಥ ಮುಕುಂದ ಅವ್ರಿಗೆ ಮೈಸೂರಿನಲ್ಲಿ ಬೈಕ್ ಚಮತ್ಕಾರ ತೋರಿಸ್ತಿದ್ದ ಜೈ ಜಗದೀಶ್ ನೆನಪಾಯ್ತು. ಆದ ತಕ್ಷಣ ಅವ್ರು ಏನು ಮಾಡಿದ್ರು ಗೊತ್ತಾ, ಪುಟ್ಟಣ್ಣ ಅವ್ರಿಗೆ ಮೈಸೂರಿನಲ್ಲಿ ನನ್ನ ಪರಿಚಯದ ಹುಡುಗ ಒಬ್ಬ ಇದ್ದಾನೆ, ಅವ್ರನ್ನ ಒಂದ್ಸಲ ನೋಡಿ ಅಂತ ಹೇಳಿ ಅವ್ರನ್ನ ಒಪ್ಸಿದ್ರು ಕೂಡ. ಜೈ ಜಗದೀಶ್ ಅವ್ರಿಗೆ ಸಿನಿಮಾ ಬಗ್ಗೆ ಏನೂ ಹೇಳಿಲ್ಲ, ಸುಮ್ಮನೆ ಪುಟ್ಟಣ್ಣ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿ ಪುಟ್ಟಣ್ಣ ಅವ್ರನ್ನ ಮೀಟ್ ಮಾಡೋಕ್ಕೆ ಕರ್ಕೊಂಡ್ಬಂದರು. ಇದ್ರ ಪರಿಣಾಮ ಏನಾಯ್ತು ಇದನ್ನ ನಾವು ನಿಮಗೆ ತಿಳಿಸ್ತೀವಿ. ಒಂದು ಬ್ರೇಕ್ ನಂತರ ಕೇಳ್ತಾನೆ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಸೊ ನಾವು ಹೇಳಿದ್ವಿ ಜೈ ಜಗದೀಶ್ ಅವರಿಗೆ ಸಿನಿಮಾ ಬಗ್ಗೆ ಏನು ಹೇಳಿದಿರ ಪುಟ್ಟಣ್ಣ ಅವ್ರನ್ನ ಸುಮ್ಮನೆ ಪರಿಚಯ ಮಾಡ್ಕೊಡೋ ರೀತಿಯಲ್ಲಿ ಅವ್ರ ಫ್ರೆಂಡ್ ಕರ್ಕೊಂಡ್ಬಂದ್ರು ಅಂತ. ಸೊ ಇದರಿಂದ ಜೈ ಜಗದೀಶ್ ಮುಕುಂದ್ ಅವರು ಅವರು ಜೈ ಜಗದೀಶ್ ಸ್ನೇಹಿತರು ಕರ್ಕೊಂಡ್ಬಂದ್ರು ಅವರು. ಸೊ ಏನಾಯ್ತು ಅಂದರೆ ಜೈ ಜಗದೀಶ್ ಅವ್ರು ಏನು ಬಂದ್ರಲ್ಲ, ಪುಟ್ಟಣ್ಣ ಅವ್ರ ಜೊತೆ ಸಲೀಸಾಗಿ ಒಂದು 10-6 ವಿಷಯಗಳು ಮಾತಾಡ್ತಾ ಕೂತಿದ್ರು. ಆಯ್ತಾ? ಜೈ ಜಗದೀಶ್ ಅವರ ಮಾತಿನ ರೀತಿ, ವಿಷಯನ ಭಾವಪೂರ್ಣವಾಗಿ ಹೇಳುವ ಕ್ರಮ, ಇದನ್ನೆಲ್ಲನೂ ನಮ್ಮ ನಿರ್ದೇಶಕ ಪುಟ್ಟಣ್ಣ ಕಣ್ಗಾಲ್ ಅವರು ಗಮನಿಸ್ತಾ ಇದ್ರು. ಮತ್ತೆ ಅವ್ರಿಗೆ ಇದೆಲ್ಲ ಇಷ್ಟ ಆಯಿತು. 1800 ಜನರನ್ನ ಬೇಡ ಅಂತ ಹೇಳಿದವರು ಜೈ ಜಗದೀಶ್ ಅವ್ರನ್ನ ನಾಯಕನ ಪಾತ್ರಕ್ಕೆ ಓಕೆ ಮಾಡೇ ಬಿಟ್ರು. ಮುಕುಂದ್ ಅವರು ಜೈ ಜಗದೀಶ್ ಅವ್ರನ್ನ ಕರ್ಕೊಂಡು ಹೋಗಿ ನಿಧಾನವಾಗಿ ಎಲ್ಲ ವಿಷಯನೂ ಹೇಳಿದ್ರು. ಅಂದರೆ ಅವಾಗ ಹೇಳಿದ್ರು, ಇಲ್ಲೊಂದು ಸಿನಿಮಾಗೋಸ್ಕರ ಒಂದು ನಾಯಕನ ಪಾತ್ರಕ್ಕೆ ಆಯ್ಕೆ ಮಾಡ್ತಿದ್ದೀವಿ, ನೀನು ಆಯ್ಕೆಯಾದ ಅದೃಷ್ಟಶಾಲಿ ಅಂತ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಅದು ಆ ಕಾಲದಲ್ಲಿ ಟಾಪ್ ಹೀರೋಯಿನ್ ಅನ್ನಿಸ್ಕೊಂಡಿದ್ದ ಆರ್ತಿ ಅವ್ರ ಜೊತೆ ಅಭಿನಯಿಸುವಂಥ ಅವಕಾಶ ಅಂತ ಒತ್ತಿ ಹೇಳಿದ್ರು. ಜೈ ಜಗದೀಶ್ ಅವ್ರ ಸ್ಥಿತಿ ಅಷ್ಟು ಸುಲಭ ಆಗಿರಲಿಲ್ಲ. ಹೆಂಗಾಗಿರ್ಬೋದಲ್ವ ಅವ್ರಿಗೆ. ಅವರು ಇನ್ನೂ ಓದ್ತಾ ಇದ್ರು, ಅಂದರೆ ಫೈನಲ್ ಇಯರ್ BA ನಲ್ಲಿ ಓದ್ತಾ ಇದ್ರು ನಮ್ಮ ಜೈ ಜಗದೀಶ್ ಅವರು. ತಂದೆಯವ್ರನ್ನ ಚಿತ್ರರಂಗದಲ್ಲಿ ಅಭಿನಯಿಸೋದಕ್ಕೆ ಅನುಮತಿ ಕೇಳುವಂಥ ಪರಿಸ್ಥಿತಿಯಲ್ಲಿ ಅವರಿದ್ರು. ಜೊತೆಗೆ ವೈಯಕ್ತಿಕವಾಗಿ ಕೂಡ ಅವ್ರಿಗೆ ಸಿನಿಮಾ ರಂಗದಲ್ಲಿ ಅಭಿನಯಿಸುವ ಆಸಕ್ತಿ ಇರಲಿಲ್ಲ. ಆದರೆ ಪುಟ್ಟಣ್ಣ ಕಣ್ಗಾಲ್ ಅವ್ರ ಸಿನಿಮಾ ಅಂದರೆ ಬೇಡ ಅಂತ ಹೇಳೋಕ್ಕೂ ಕೂಡ ಒಂದು ಕಷ್ಟ ಅಲ್ವಾ ಎಂಥವ್ರಿಗೆ ಆಗಲಿ.
ಆಗ ಏನಾಯಿತು ಅನ್ನೋ ಕಥೆನ ನಾವು ಒಂದು ಬ್ರೇಕ್ ತೊಗೊಂಡು ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ ಎಮ್ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಯಾವಾಗ ಜೈ ಜಗದೀಶ್ ಅವ್ರಿಗೆ ಪುಟ್ಟಣ್ಣ ಕಣಗಾಲ್ ಅವ್ರ ಸಿನಿಮಾಗೆ ಆಯ್ಕೆ ಆಯಿತು ಅಂತ ಸುದ್ದಿ ತಿಳಿತೋ ಅವ್ರ ತಂದೆಗೆ ವಿಷಯ ಹೇಳಿದ್ರು. ಮಗ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಾನೆ ಅಂತ ಗೊತ್ತಾದ ಕೂಡಲೇ ತಂದೆ ಶ್ರೀನಿವಾಸ್ ಅವರು ಕಿಡಿಕಿಡಿ ಆದರು. ಬಣ್ಣ ಹಚ್ಕೊಂಡು ಹಣ ದುಡಿಯೋ ಅನಿವಾರ್ಯತೆ ನಿನಗೇನು ಬಂದಿದ್ಯೋ, ಓದಬೇಡ ಅಂದರೆ ಎಸ್ಟೇಟ್ ನೋಡ್ಕೋ ಅಂತ ಬೈದೇ ಬಿಟ್ರು. ಅಲ್ಲಿಗೆ ಜೈ ಜಗದೀಶ್ ಅವರ ಸಿನಿಮಾ ರಂಗದಲ್ಲಿ ಅರಳುವಂಥ ಕನಸಾಗಿ ಕಮರ್ಬೇಕಾಗಿ ಬರುತ್ತೇನೋ ಅನ್ನೋ ಯೋಚನೆ ಶುರುವಾಯಿತು. ಆದರೆ ಮುಕುಂದ್ ಅವರಿದ್ರಲ್ಲ, ಅವರು ತಮ್ಮ ಪ್ರಯತ್ನ ಬಿಡಲಿಲ್ಲ. ಜೈ ಜಗದೀಶ್ ಅವ್ರ ತಂದೆಯನ್ನು ಭೇಟಿ ಮಾಡಿ ಅವರೇ ಖುದ್ದಾಗಿ ಮಾತಾಡೋರು. ಪುಟ್ಟಣ್ಣ ಅವರ ಹಿರಿಮೆಯ ಬಗ್ಗೆ ವರ್ಣಿಸಿ ಹೇಳಿದರು. ನಾಗರಹಾವು ಸಿನಿಮಾದಲ್ಲಿ ಅಭಿನಯಿಸುವ ಮೂಲಕ ವಿಷ್ಣುವರ್ಧನ್ ಅವರು ಪ್ರಮುಖ ನಟರಾಗಿ ರೂಪುಗೊಂಡದ್ರ ಬಗ್ಗೆ ವಿವರವಾಗಿ ಅವರಿಗೆ ಅರ್ಥ ಆಗೋ ಹಾಗೆ ತಿಳಿಸಿದ್ರು. ಮಗ ಚಿತ್ರರಂಗದಲ್ಲಿ ಮುಂದೆ ಬರಲಿ ಅನ್ನೋ ಆಶಯ ಇಲ್ದಿದ್ರು ಇದೊಂದು ಚಿತ್ರದಲ್ಲಿ ಆ್ಯಕ್ಟ್ ಮಾಡಲಿ ಅನ್ನೋ ಭಾವನೆಗೆ ತಂದೆಯವರು ಬಂದರು. ಅಂದರೆ ನಮ್ಮ ಜೈ ಜಗದೀಶ್ ಅವರ ತಂದೆ ಶ್ರೀನಿವಾಸ್ ಅವರು ಬಂದರು. ಹೀಗೆ ಒಂದು ಚಿತ್ರಕ್ಕೆ ಅಂತ ತಂದೆಯವರು ಅವಕಾಶ ಕೊಟ್ಟ ಮೇಲೆ ಜೈ ಜಗದೀಶ್ ಅವರು ತಮ್ಮ ಚಿತ್ರ ಜೀವನದ 40 ವರ್ಷಗಳಲ್ಲಿ 400 ಚಿತ್ರಗಳನ್ನು ಮಾಡಿ ಇನ್ನೂ ಮಾಡ್ತಾ ಇದ್ದಾರೆ. ಫಲಿತಾಂಶ ನೋಡಿದ್ರಾ? ಫಲಿತಾಂಶ ಸಿನಿಮಾದಲ್ಲಿ ಜೈ ಜಗದೀಶ್ ಅಭಿನಯಿಸೋದಕ್ಕೆ ಒಪ್ಕೊಂಡಿದ್ದು ಆರ್ತಿ ಸಹೋದರರ ಪಾಲ್ಗೆ ಸಂತೋಷದ ವಿಷಯನೇ ಆಗಿತ್ತು. ಬಿಕಾಸ್ ಗೊತ್ತಿರೋ ಹುಡುಗ, ಸ್ಮಾರ್ಟ್ ಆಗಿದ್ದಾರೆ, ಮತ್ತೆ ಸಿನಿಮಾ ಆಗತ್ತೆ ಅನ್ನೋ ಖುಷಿ ಅಲ್ವಾ. ನಮ್ಮ ಪುಟ್ಟಣ್ಣ ಕಣಗಾಲ್ ಅವರು ಕೂಡ ಫುಲ್ ಮಾರ್ಕ್ಸ್ ಕೊಟ್ಬಿಟ್ರು ಅವ್ರಿಗೆ. ಏನು ಸಿನಿಮಾ ಮಾಡೋದೇ ಇಲ್ಲ, ಹೀರೋ ಸಿಕ್ಕಿಲ್ಲ ಅಂತ ಡಿಸೈಡ್ ಮಾಡದಂತ ಪುಟ್ಟಣ್ಣ ಅವರು. ಸೊ ಈಗ ಸಿನಿಮಾ ಆಗತ್ತೆ ಅನ್ನೋ ಖುಷಿ ಅವರಿಗೆ. ಮುಂದೆ ಏನಾಯ್ತು ಅಂತ ನಾವು ಹೇಳ್ತೀವಿ ಒಂದು ಬ್ರೇಕ್ನ ನಂತರ. ಕೇಳ್ತಾರಿ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಈಗ ಒಂದು ಡೈಲಾಗ್ ಕೇಳಬೇಕಲ್ಲ ಚಂದ್ರು, ನಾನು ಕೇಳಿಸ್ಕೊಳಮ್ಮ. ಈ ಡೈಲಾಗು ಸೂಪರ್ ಡೈಲಾಗ್ ಹಾಕ್ತೀನಿ. ಹಾಕಪ್ಪ. ನೋಡ್ಕೋದಂಡ ನನಗ್ ಸೊಸೆಯಾಗಿ ಬರೋಳು 50 ಲಕ್ಷ ರೂಪಾಯಿ ಕ್ಯಾಶ್, 2 ಮಣ ಚಿನ್ನ, 100 ಎಕರೆ ಜಮೀನ್ ಇರ್ಬೇಕು. ಆಕಿನ ಕರ್ನಾಟಕವೇ ಜಲ್ಡಿ ಹಿಡಿದು ಆಕೆ ಎಲ್ಲಿದ್ರು ತಂದು ನಿಮ್ ಮುಂದೆ ನಿಲ್ಲಿಸ್ತೀನಿ. ನೀನ್ ಅಷ್ಟ್ ಮಾಡ್ದೆ ಅನ್ಕೋ, ನಾನ್ ನಿನಗ್ ಸಂತೋಷವಾಗಿ 2 ಗ್ರಾಮ್ ಬಂಗಾರ, 200 ರೂಪಾಯಿ ಹಣ, 2 ಎಲೆಡ್ಕೆಲಿ ಇಟ್ಟು ಬಹುಮಾನ ಕೊಡ್ತೀನಿ ಕಣಯ್ಯ. ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನೀವು ನಮಗೆ ತಿಳಿಸ್ಬೇಕು. ನೀವೇನು ಮಾಡಬೇಕು ಅಂದರೆ ನಿಮ್ಮ ಮೊಬೈಲಲ್ಲಿ BIGBC ಅಂತ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಟ್ಟು ಚಿತ್ರದ ಹೆಸರು, ನಿಮ್ಮ ಹೆಸರನ್ನ ಟೈಪ್ ಮಾಡಿ ನಮಗೆ 55454 ಈ ನಂಬರ್ಗೆ SMS ಮಾಡಬೇಕು. ಓಕೆ. ಯಾರ್ಯಾರು ಸರಿಯಾದ ಉತ್ತರ ಕೊಡ್ತಿರೋ ನಿಮ್ಮೆಲ್ಲರ ಹೆಸರನ್ನ ನಾವು ಕಂಪ್ಯೂಟರ್ಗೆ ಫೀಡ್ ಮಾಡ್ತೀವಿ. ಕಂಪ್ಯೂಟರ್ ಒಬ್ಬರನ್ನ ಆಯ್ಕೆ ಮಾಡುತ್ತೆ, ಅವ್ರಿಗೆ ಮಾತ್ರ ಬಹುಮಾನವನ್ನು ಕೊಡ್ತೀವಿ. ಓಕೆ, ಈಗ ಒಂದು ಕ್ಲೂ ಕೊಟ್ಬಿಡ್ಲಾ? ಕೊಡಪ್ಪ. ಈ ಸಿನಿಮಾದಲ್ಲಿ ಉಮಾ ಶಿವಕುಮಾರ್ ಟೈಟಲ್ ರೋಲ್ ಮಾಡಿದ್ದಾರೆ. ಹೌದು, ಆಯ್ತಾ? ಅದ್ಭುತವಾಗಿ ಮಾಡಿದ್ದಾರೆ. ಅಯ್ಯೋ ಹೆದರ್ ನಡಗಬೇಕು ಎಲ್ಲರೂ, ಅಂತ ಪರ್ಫಾರ್ಮೆನ್ಸ್ ಅವ್ರದ್ದು. ಶ್ರೀನಾಥ್, ಜೈ ಜಗದೀಶ್, ರಾಮಕೃಷ್ಣ, ದಿನೇಶು, ಭವ್ಯ, ಮಹಾಲಕ್ಷ್ಮಿ, ಜೈಮಾಲಿನಿ, ಕುಣಿಗಲ್ ನಾಗಭೂಷಣ್ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಇದ್ರೊಳಗೆ ಏನು ಗೊತ್ತಾ, ಈಕೆ ಉಮಾ ಶಿವಕುಮಾರ್ ಯಾವಾಗಲೂ ಮೈ ಮೇಲೆ ತುಂಬ ಒಡವೆಗಳು ಹಾಕೊಂಡ್ಬಿಡೋದು. ಎಷ್ಟು ಒಡವೆ ಹಾಕೊಳ್ತಾರಲ್ಲ, ಅದು ಹೆಂಗೆ ಅದನ್ನ ಹಾಕೊಂಡು ಓಡಾಡ್ತಾರೆ ಗೊತ್ತಿಲ್ಲ, ಆ ಥರ ರೋಲ್ ಅವ್ರದ್ದು. ಆಮೇಲೆ ಎಲ್ಲರಿಗೂ ದುಡ್ಡು ಸಾಲ ಕೊಡೋದು, ಸಾಲ ಕೊಟ್ಬಿಟ್ಟು ಅದಕ್ಕೆ ಇಂಟ್ರೆಸ್ಟ್ ಕೊಡಿ ಅಂತ ಬಡ್ಡಿಗೆ ಸಾಲ ಕೊಟ್ಬಿಟ್ಟು ಗಲಾಟೆ ಮಾಡೋದು. ಈ ಸಿನಿಮಾ ಯಾವುದು ಹಾಕೊಂಡಿರೋ ಒಂಥರ ಬಡ್ಡಿ ಕೊಡೋ ಅಂತ ಒಂದು ವ್ಯಕ್ತಿ ಅವರು. ಸಿನಿಮಾ ಇಲ್ಲಿ ನನ್ನ ಫ್ರೆಂಡು ಅಂದ್ರೆ ಭವ್ಯ ಅವರು ಅಭಿನಯಿಸಿದಾರಲ್ವಾ, ಅವರು ಮತ್ತೆ ಮಹಾಲಕ್ಷ್ಮಿ ಅವರು ಇದರಲ್ಲಿ ಸೊಸೆದಿರ್ ಪಾತ್ರ ಮಾಡಿದ್ರು. ಗಂಡು ಮಕ್ಕಳ ಪಾತ್ರದಲ್ಲಿ ಜೈ ಜಗದೀಶ್ ಮತ್ತೆ ರಾಮಕೃಷ್ಣ ಅವರು ಅಭಿನಯಿಸಿದ್ರು. ಹೌದು. ಸಿನಿಮಾ ಯಾವುದು ಅಂತ ಗೊತ್ತಾಯ್ತಾ? ಬೇಗ ನಮ್ಗೆ ಉತ್ತರ ಕಳಿಸಿ. ಸದ್ಯಕ್ಕೆ ನೀವು ಕೇಳ್ತಿದ್ದೀರಾ 92.7 ಬಿಗ್ ಎಫ್ ಎಂ ಅಲ್ಲಿ ಜೈ ಜಗದೀಶ್ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಓನ್ಲಿ ಆನ್ ರೆಟ್ರೋ ಟಾಕೀಸ್, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಪುಟ್ಟಣ್ಣ ಅವರು ಸಂಖ್ಯಾಶಾಸ್ತ್ರದ ಪ್ರಕಾರ ತಮ್ಮ ಸಿನಿಮಾಗಳಲ್ಲಿ ಅಭಿನಯಿಸುವ ಕಲಾವಿದರ ಹೆಸರನ್ನ ಬದಲಾಯಿಸ್ತಾ ಇದ್ರು. ಜಗದೀಶ್ ಅನ್ನೋ ಹೆಸರು ಸಂಖ್ಯಾಶಾಸ್ತ್ರದ ರೀತಿ ಸರಿಯಾಗಿಲ್ಲ, ಇನ್ನೂ ಒಂದು ಅಕ್ಷರ ಸೇರಿಸಬೇಕು ಅಂತ ಪುಟ್ಟಣ್ಣ ಅವರಿಗೆ ಒಬ್ಬರು ಜ್ಯೋತಿಷಿಗಳು ಸಲಹೆ ಕೊಟ್ಟರು. ಚಿತ್ರ ಜೀವನದಲ್ಲಿ ಸದಾ ವಿಜಯವನ್ನ ಪಡಿತಾ ಇರಲಿ ಅನ್ನೋ ಅರ್ಥದಲ್ಲಿ ಜೈ ಅನ್ನೋ ಅಕ್ಷರನ ಸೇರಿಸಿ
ಪುಟ್ಟಣ್ಣ ಕಣ್ಗಾಲ್ ಅವರು ನಮ್ಮ ಜಗದೀಶ್ ಅವರ ಹೆಸರನ್ನ ಜೈ ಜಗದೀಶ್ ಅಂತ ಬದಲಾಯಿಸಿ ಹಾಗೆ ಕರೆದ್ರು. ಅವರ ಹಾರೈಕೆಯ ಫಲವಾಗಿ ಜೈ ಜಗದೀಶ್ ಅವರ ಚಿತ್ರ ಜೀವನ ಎಲ್ಲಾ ಹಿನ್ನಡೆಗಳನ್ನು ಮೀರಿ ವಿಜಯ ಪಥದಲ್ಲೇ ಇವತ್ತಿಗೂ ಸಾಗ್ತಾ ಬಂದಿದೆ. ಜೈ ಜಗದೀಶ್ ಅವರಿಗೆ ಆರ್ತಿ ಅವರು ನಾಯಕಿಯಾಗಿ ಅಭಿನಯಿಸಿದ್ರು. ಇದರ ಜೊತೆಗೆ ನಾಯಕನ ಜೀವನದಲ್ಲಿ ಮೊದಲು ಬಂದ 3 ಹುಡುಗಿಯರ ಕತೆ ಕೂಡ ಈ ಸಿನಿಮಾದಲ್ಲಿತ್ತು. ಶುಭಾ, ವೈಶಾಲಿ ಕಾಸರವಳ್ಳಿ, ಪದ್ಮಾ ಕುಮಟಾ ಈ ಪಾತ್ರಗಳನ್ನ ಮಾಡಿದ್ರು. ಹೀಗೆ ಮೊದಲ ಸಿನಿಮಾದಲ್ಲೇ ಜೈ ಜಗದೀಶ್ ಅವರಿಗೆ 4 ಜನ ನಾಯಕಿಯರಿದ್ರು. ಇದಲ್ಲದೆ ಈ ಸಿನಿಮಾದಲ್ಲಿ ಹಿಂದಿಯ 2 ಪ್ರಮುಖ ಕಲಾವಿದರು ಆಕ್ಟ್ ಮಾಡಿದ್ರು. ಅವರು ಯಾರು ಅಂತ ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ, ಕೇಳ್ತಾರೆ. 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್, ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಲಿಂಕ್ 5 ಇನ್ನೊಂದ್ಸಲ ಡೈಲಾಗ್ ಹಾಕ್ರಿ. ಕೇಳಿಸ್ಕೊಳಮ್ಮ ಡೈಲಾಗು. ನೋಡು ಕೋದಂಡ, ಕರೆದ್ರಮ್ಮ ನನಗ್ ಸೊಸೆಯಾಗಿ ಬರೋಳು 50 ಲಕ್ಷ ರೂಪಾಯಿ ಕ್ಯಾಶ್, 2 ಮಣ ಚಿನ್ನ, 100 ಎಕರೆ ಜಮೀನ್ ಇರ್ಬೇಕು. ಆಕಿನ ಕರ್ನಾಟಕವೇ ಜಲಡಿ ಹಿಡಿದು ಆಕೆ ಎಲ್ಲಿದ್ರು ತಂದು ನಿಮ್ ಮುಂದೆ ನಿಲ್ಲಿಸ್ತೀನಿ. ನೀನ್ ಅಷ್ಟ್ ಮಾಡ್ದೆ ಅನ್ಕೋ, ನಾನ್ ನಿನಗ್ ಸಂತೋಷವಾಗಿ 2 ಗ್ರಾಮ್ ಬಂಗಾರ, 200 ರೂಪಾಯಿ ಹಣ, 2 ಎಲೆಡ್ಕೆಲಿ ಇಟ್ಟು ಬಹುಮಾನ ಕೊಡ್ತೀನಿ ಕಣಯ್ಯ. ಓಕೆ, ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನಮ್ಮ ಪ್ರಶ್ನೆ. ಸರಿಯಾದ ಉತ್ತರ ಗೊತ್ತಿರೋರೆಲ್ಲರೂ ನಿಮ್ಮ ಮೊಬೈಲ್ನಲ್ಲಿ ಬಿಗ್ BC ಅಂತ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಟ್ಟು ನಿಮ್ಮ ಹೆಸರು ಮತ್ತು ಚಿತ್ರದ ಹೆಸರನ್ನ ಟೈಪ್ ಮಾಡಿ 55454 ಈ ನಂಬರ್ಗೆ SMS ಮಾಡಿಬಿಡಿ. ಈ ಸಿನಿಮಾ ಬಗ್ಗೆ ಇನ್ನೊಂದು ಕ್ಲೂ ಕೊಡ್ತೀನಿ. ಈ ಚಿತ್ರದ ನಿರ್ದೇಶಕರು ಕೆ ಶೇಷಗಿರಿ ರಾವ್ ಅವರು. ಓಕೆ, ಈ ಚಿತ್ರದ ನಿರ್ಮಾಪಕರು ಯರ್ರಗುಡಿ ಪಾಟಿ ವರದರಾವ್. ಇವರು ಯಾರು ಗೊತ್ತಾ? ವೈವಿ ರಾವ್ ಯಾರು ಗೊತ್ತಾ? ಯಾರು ಹೇಳಿ? ಏನ್ ಇಷ್ಟ ಬೇಗ ಮರ್ತ್ಬಿಟ್ಟೆ. ಲಕ್ಷ್ಮಿ ಅವ್ರ ತಂದೆ. ಅವ್ರು ಹೇಳಿದ್ರಲ್ವಾ ವೈವಿ ರಾವ್ ಅಂದ್ರೆ. ಟಾಕಿ ಚಿತ್ರ ನಿರ್ದೇಶಕರು ಕೂಡ ಇವರು. ನಮ್ಮ ಜೂಲಿ ಲಕ್ಷ್ಮಿ, ವೆಂಕಟಲಕ್ಷ್ಮಿ ಅವರ ತಂದೆಯವರು. ಓಕೆ, ಇದು ಕ್ಲೂ ಕೊಟ್ಟಿದೀವಿ. ಈಗ ಸಿನಿಮಾ ಕೂಡ ಹೇಳಿದ್ವಲ್ಲ, ಬರೀ ಒಡವೆಗಳನ್ನ ಹಾಕೊಂಡ್ರು ಹೆಂಗಸನ ಹೆಸರು ಇರ್ತಕ್ಕಂಥ ಸಿನಿಮಾ. ಆಮೇಲೆ ಇನ್ನೊಂದೇನ್ ಗೊತ್ತಾ ಚಂದ್ರು, ಇವ್ರು ಈ ಪಾತ್ರದ ಮಾಡಿದ್ರಲ್ಲ ನಮ್ಮ ಉಮಾ ಶಿವಕುಮಾರ್ ಅವರು, ಅದೇ ಪಾತ್ರದ ಅಂದ್ರೆ ಈ ಸಿನಿಮಾದ ಟೈಟಲ್ ಇಟ್ಕೊಂಡು ಒಂದು ಬ್ಯೂಟಿ ಪಾರ್ಲರ್ ಅನ್ನ ಕೂಡ ಅವರು ಶುರು ಮಾಡಿದ್ರು ಚಾಮರಾಜಪೇಟೆನಲ್ಲಿ, ಉಮಾ ಥಿಯೇಟರ್ ಹತ್ರ. ಹೌದು. ಸೊ ಅಂತ ಅದ್ಭುತವಾದ ನಟಿ ಅವರು ಕೂಡ ಅಲ್ವಾ, ಬಹಳ ಚೆನ್ನಾಗಿ ಅವರು ಕೂಡ ಇವತ್ತು ಜ್ಞಾಪಿಸ್ಕೊಂಡು ಅವರ ಶಾಂತಿ ಸಿಗ್ಲಿ ಅಂತ ಹೇಳೋಣ. ಅವ್ರನ್ನ ನೆನೆಸ್ಕೊಂಡು ಅವ್ರ ಸೇವೆಗೆ ಧನ್ಯವಾದಗಳನ್ನ ಹೇಳೋಣ, ಸೆಲ್ಯೂಟ್ ಹೊಡೆಯೋಣ. ಆಕ್ಚುಲಿ ನಮ್ಮ ಸೌಭಾಗ್ಯ, ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ದು, ಉಮಾ ಶಿವಕುಮಾರ್ ಜೊತೆ ಆಕ್ಟ್ ಮಾಡಿದ್ದೀನಿ, 2 ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಏನ್ ಗೊತ್ತಾ, ಈ ಪ್ರೋಗ್ರಾಮ್ ಶುರು ಆದಾಗ ಅದಕ್ಕೆ ಮುಂಚೆ ನಂಗೆ ಅವ್ರು ಸಿಕ್ಕಿದ್ರು ಒಂದು ಫಂಕ್ಷನ್ ಅಲ್ಲಿ. ಅವಾಗ ಕೂಡ ಹೇಳಿದ್ದೆ ನಾನು, ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೀವಿ ಮೇಡಮ್, ನೀವು ಒಂದ್ಸಲ ನಮಗೆ ಬರಬೇಕು ಅಂತ. ನೋಡಿ, ಏನೋ ದೈವ ಬರಲೇ ಇಲ್ಲ ಅಲ್ವಾ. ಎನಿವೆ, ಸೊ ನಾವು ಮುಂದುವರಿಸ್ತೀವಿ ಜೈ ಜಗದೀಶ್ವರ ಬೆಳ್ಳಿತೆರೆಯ ಬಂಗಾರದ ಕಥೆಯನ್ನ. ಫಲಿತಾಂಶ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಫಲಿತಾಂಶ ಚಿತ್ರದಲ್ಲಿ ಹಿಂದಿಯ ಪ್ರಮುಖ ನಟರಾದಂಥ ಅಂಬರೀಶ್ ಪುರಿ ಮತ್ತು ಅರುಣಾ ಇರಾನಿ ಅವರು ಆಕ್ಟ್ ಮಾಡಿದ್ದಾರೆ. ಅರುಣಾ ಇರಾನಿ ಅವರು ಅಣ್ಣಯ್ಯ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ರಲ್ಲ ನಂತರ ದಿನಗಳಲ್ಲಿ. ಸಾಕ್ಷಾತ್ಕಾರ ಈ ಸಿನಿಮಾದಲ್ಲಿ ಪೃಥ್ವಿರಾಜ್ ಕಪೂರ್ ಅವರನ್ನ ಕರ್ಕೊಂಡ್ಬಂದ ಪುಟ್ಟಣ್ಣ ಕಣ್ಗಾಲ್ ಅವರು ಈ ಪರಂಪರೆಯನ್ನ ಫಲಿತಾಂಶ ಚಿತ್ರದಲ್ಲೂ ಕೂಡ ಮುಂದುವರಿಸಿದ್ರು. ಫಲಿತಾಂಶ ಚಿತ್ರದ ಕಥೆ ವಿಭಿನ್ನವಾಗಿತ್ತು. ಗೋಲು ಗುಮ್ಮಟವನ್ನ ನೋಡಕ್ ಬಂದ ನವ ವಿವಾಹಿತ ಜೋಡಿಯ ಕಥೆ ಇದಾಗಿತ್ತು. ಅಂದ್ರೆ ಬಿಜಾಪುರದಲ್ಲಿರೋ ಗೋಳ ಗುಮ್ಮಟದಲ್ಲಿ ಮೋಸ್ಟ್ ಆಫ್ ದಿ ಸೀನ್ಸ್ ನಡೆದಿರೋದು ಈ ಸಿನಿಮಾದು. ಗೋಳ ಗುಮ್ಮಟವನ್ನ ಕಟ್ಟಿಸಿದ ದೊರೆ ಮಹಮ್ಮದ್ ಶಾನ ಸಂಶಯದ ಮಾತಿಗೆ ಗುಮ್ಮಟದಿಂದ ಬಿದ್ದು ಪ್ರಾಣಾರ್ಪಣೆ ಮಾಡಿಕೊಂಡ ರಂಭಾಳ ಕತೆ ಈ ಸಿನಿಮಾದ ಮೂಲ ಕತೆ. ನವ ವಿವಾಹಿತ ಪತ್ನಿ ಸುನೀತಾಳಿಗೆ ಗಂಡ ಈ ಕಥೆಯನ್ನ ಹೇಳಿ ತನ್ನ ಜೀವನದಲ್ಲಿ ಬಂದ 3 ಹುಡುಗಿಯರ ಕಥೆಯನ್ನ ಹೇಳ್ತಾನೆ. ಅದರ ಜೊತೆಗೆ ನಿನ್ನ ಜೀವನದಲ್ಲಿ ಯಾರಾದ್ರೂ ಹುಡುಗ ಬಂದಿದ್ನಾ ಅಂತ ಒಂದು ಪ್ರಶ್ನೆ ಹಾಕಿ ಅವಳನ್ನ ಕೆಣಕ್ತಾನೆ. ಮುಂದೆ ಏನಾಗತ್ತೆ ಅಂತ ನಾವು ಒಂದು ವಿರಾಮ ತಗೊಂಡು ನಿಮ್ಗೆ ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಕೇಳಿಸ್ಕೊಳ್ಳಿ ಈ ಡೈಲಾಗು. ನೋಡು ಕೋದಂಡ, ನನಗ್ ಸೊಸೆಯಾಗಿ ಬರೋಳು 50 ಲಕ್ಷ ರೂಪಾಯಿ ಕ್ಯಾಶ್, 2 ಮಣ ಚಿನ್ನ, 100 ಎಕರೆ ಜಮೀನ್ ಇರ್ಬೇಕು. ಆಕಿನ ಕರ್ನಾಟಕವೇ ಜಲಡಿ ಹಿಡಿದು ಆಕೆ ಎಲ್ಲಿದ್ರು ತಂದು ನಿಮ್ ಮುಂದೆ ನಿಲ್ಲಿಸ್ತೀನಿ. ನೀನ್ ಅಷ್ಟ್ ಮಾಡ್ದೆ ಅನ್ಕೋ, ನಾನ್ ನಿನಗ್ ಸಂತೋಷವಾಗಿ 2 ಗ್ರಾಮ್ ಬಂಗಾರ, 200 ರೂಪಾಯಿ ಹಣ,
ಎರಡು ಎಲೆ ಅಡಿಕೆಲಿಟ್ಟು ಬಹುಮಾನ ಕೊಡ್ತೀನಿ ಕಣಯ್ಯ. ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನೀವು ನಮಗ್ ತಿಳಿಸ್ಬೇಕು. ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ BIGBC ಅಂತ ಟೈಪ್ ಮಾಡಿ, ಒಂದು ಸ್ಪೇಸ್ ಕೊಟ್ಟು ಚಿತ್ರದ ಹೆಸರು, ನಿಮ್ಮ ಹೆಸರನ್ನ ಟೈಪ್ ಮಾಡಿ ನಮಗೆ 55454 ಈ ನಂಬರ್ಗೆ SMS ಮಾಡಬೇಕು. ಓಕೆ, ಇನ್ನೊಂದು ಕ್ಲೂ ಕೊಟ್ಬಿಟ್ಲಾ. ಈ ಚಿತ್ರದ ಸಂಗೀತ ನಿರ್ದೇಶಕರು ಚಕ್ರವರ್ತಿ ಅವರು. RN ಜಯಗೋಪಾಲ್ ಮತ್ತು ದೊಡ್ಡರಂಗೇಗೌಡರು ಎಲ್ಲಾ ಹಾಡುಗಳನ್ನ ಬರೆದಿದ್ದಾರೆ. ಮತ್ತೆ ಈ ಸಿನಿಮಾ ರಿಲೀಸ್ ಆಗಿದ್ದು 1984ನೇ ಇಸ್ವಿನಲ್ಲಿ. ಸೂಪರ್ ಡೂಪರ್ ಹಿಟ್ ಸಿನಿಮಾ. ಸೊ ನಿಮ್ಮ ಉತ್ತರ ನಮಗ್ ಕಳಿಸಿ ಬೇಗ ಬೇಗ, ನಾವು ಮುಂದುವರಿಸ್ತೀವಿ ಜೈ ಜಗದೀಶ್ ಅವರ ಬೆಳ್ಳಿತೆರೆಯ ಬಂಗಾರದ ಕಥೆಗಳನ್ನ. ಓಕೆ, ಫಲಿತಾಂಶ ಚಿತ್ರದ ಕಥೆಯ ಬಗ್ಗೆ ನಾವು ವಿರಾಮಕ್ಕೆ ಮುಂಚೆ ಒಂದ್ ಮಾತಾಡ್ತಿದ್ವಿ ಅಲ್ವಾ. ಗಂಡನ ಪ್ರಶ್ನೆ ಅಂದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಗಂಡ ಹೇಳ್ತಾನೆ, ನನ್ಗೆ ಮದ್ವೆಗೆ ಮುಂಚೆ 3 ಜನ ಗರ್ಲ್ ಫ್ರೆಂಡ್ಸ್ ಇದ್ರು, ನಿನ್ಗೂ ಆತರ ಯಾರಾದ್ರೂ ಬಾಯ್ ಫ್ರೆಂಡ್ಸ್ ಇದ್ರಾ ಅಂತ ಕೇಳ್ತಾರೆ ಅಲ್ವಾ. ಗಂಡನ ಪ್ರಶ್ನೆಗೆ ಕಂಗೆಟ್ಟ ಸುನೀತಾ ಅಂದ್ರೆ ಇದರಲ್ಲಿ ಆರ್ತಿ ಅವರು ಆಕ್ಟ್ ಮಾಡಿದ್ರು. ಮೊದಲು ಇಲ್ಲ ಅಂತ ಹೇಳಿದ್ರು, ಕೊನೆಗೆ ಅವ್ರಿಗೆ ಮನಸ್ಸಾಕ್ಷಿ ಒಪ್ಕೊಳ್ದೆ ಅವ್ರು ಹೇಳ್ತಾರೆ ಅವರು ಬಾಯ್ ಫ್ರೆಂಡ್ ಆಗಿದ್ದಂತ ಪಕ್ಕದ ಮನೆ ಹುಡುಗನ ಬಗ್ಗೆ ಹೇಳ್ತಾರೆ. ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡ ಗಂಡ ನಿಮ್ಮಿಬ್ಬರ ನಡುವೆ ಇನ್ನೇನ್ ನಡೆದಿತ್ತು ಅಂತ ಕೆಣಕಕ್ಕೆ ಶುರು ಮಾಡ್ತಾನೆ. ಇದರಿಂದ ಬೇಸತ್ತ ಸುನೀತಾ ಏನ್ ಮಾಡ್ತಾಳೆ ಅಂದ್ರೆ ಗೊಮ್ಮಟದಿಂದ ಧುಮುಕ್ಬೇಕು ಅಂತ ನಿರ್ಣಯ ಮಾಡ್ಕೊಂಡು ಧುಮುಕ್ತಾಳೆ. ಅಷ್ಟರೊಳಗಾಗ್ಲೇ ಗಂಡನ್ಗೆ ಪಶ್ಚಾತ್ತಾಪ ಆಗಿರುತ್ತೆ. ಅವನು ತಕ್ಷಣ ಅವಳನ್ನ ಕಾಪಾಡ್ತಾನೆ. ಹೆಣ್ಣು ಮತ್ತು ಗಂಡುಗಳ ಮನಸ್ಥಿತಿಯ ವ್ಯತ್ಯಾಸವನ್ನ ಪುಟ್ಟಣ್ಣ ಅವರು ಬಹಳ ಸೂಕ್ಷ್ಮವಾಗಿ ಈ ಚಿತ್ರದಲ್ಲಿ ಹೇಳಿದ್ರು. ಚಿತ್ರದ ಮೊದಲ ಶಾಟ್ ಫಸ್ಟ್ ನೈಟ್. ಆರ್ತಿಯಂತಹ ಪರಿಣಿತ ಕಲಾವಿದೆ ಎದುರು ಅಭಿನಯಿಸಬೇಕಾದ್ರೆ ಜೈ ಜಗದೀಶ್ ಅವ್ರಿಗೆ ಡೈಲಾಗೇ ಬರ್ತಿರ್ಲಿವಂತೆ, ಭಯ ಪಡ್ಕೊಂಡು ತೊದಲ್ತಾ ಇದ್ರಂತೆ. ಇದಕ್ಕೆ ಪುಟ್ಟಣ್ಣ ಕನ್ಗಾಲ್ ಅವರು ಕೆಂಡಾಮಂಡಲವಾಗಿ ಚೆನ್ನಾಗಿ ಬೈದ್ರಂತೆ. ಇದರಿಂದ ಬೇಸತ್ತ ಜೈ ಜಗದೀಶ್ ಅವರು ಚಿತ್ರರಂಗದ ಸಹವಾಸವೇ ಬೇಡ ಅಂತ ಸೋಮವಾರಪೇಟೆಗೆ ವಾಪಸ್ ಹೋಗಕ್ಕೆ ಸಿದ್ಧರಾಗ್ಬಿಟ್ರಂತೆ. ಆಮೇಲೆ ಏನಾಯ್ತು ಅದನ್ನ ಯಾರು ತಡೆದ್ರು ಇದನ್ನೆಲ್ಲ ನಾವು ನಿಮಗೆ ತಿಳಿಸ್ತೀವಿ ಒಂದು ಬ್ರೇಕ್ ನಂತರ. ಕೇಳ್ತಾರಿ 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್, ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಓಕೆ, ಈಗ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವಂತ ಸಮಯ ಬಂದಿದೆ. ನೋಡ್ಕೋದಂಡ ನನಗ್ ಸೊಸೆಯಾಗಿ ಬರೋಳು 50 ಲಕ್ಷ ರೂಪಾಯಿ ಕ್ಯಾಶ್, 2 ಮಣ ಚಿನ್ನ, 100 ಎಕರೆ ಜಮೀನ್ ಇರ್ಬೇಕು. ಆಕಿನ ಕರ್ನಾಟಕವೇ ಜಲಡಿ ಹಿಡಿದು ಆಕೆ ಎಲ್ಲಿದ್ರು ತಂದು ನಿಮ್ ಮುಂದೆ ನಿಲ್ಲಿಸ್ತೀನಿ. ನೀನ್ ಅಷ್ಟ್ ಮಾಡ್ದೆ ಅನ್ಕೋ, ನಾನ್ ನಿನಗ್ ಸಂತೋಷವಾಗಿ 2 ಗ್ರಾಮ್ ಬಂಗಾರ, 200 ರೂಪಾಯಿ ಹಣ, 2 ಎಲೆ ಅಡಿಕೆಲಿಟ್ಟು ಬಹುಮಾನ ಕೊಡ್ತೀನಿ ಕಣಯ್ಯ. ಸರಿಯಾದ ಉತ್ತರ ಬಡ್ಡಿ ಬಂಗಾರಮ್ಮ. ಅಯ್ಯೋ, ಶಿವಕುಮಾರ್ ಅವರಲ್ವಾ. ಬಡ್ಡಿ ಬಂಗಾರಮ್ಮ ಅಂದ ತಕ್ಷಣ ಅದೊಂದು ಗೆಟಪ್. ಯಾರಾದ್ರೂ ತುಂಬಾ ಒಡವೆ ಹಾಕೊಂಡು ದೊಡ್ಡ ದೊಡ್ಡ ರೇಷ್ಮೆ ಸೀರೆ ಉಟ್ಕೊಂಡು ಏನು ಒಳ್ಳೆ ಬಡ್ಡಿ ಬಂಗಾರಮ್ಮನ ತರ ಡ್ರೆಸ್ ಮಾಡ್ಕೊಂಡಿದ್ಯಾ ಅಂತ ಹೇಳುವಂತ ಒಂದು ಇದು ಶುರು ಆಗ್ಬಿಟ್ಟಿತ್ತು, ಟ್ರೆಂಡ್ ಅಲ್ವಾ. ಎಷ್ಟು ಜನ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಎಲ್ಲರೂ ಕಂಪ್ಯೂಟರ್ಗೆ ಫೀಡ್ ಮಾಡ್ತೀವಿ. ಕಂಪ್ಯೂಟರ್ ಒಬ್ಬರನ್ನ ಆಯ್ಕೆ ಮಾಡುತ್ತೆ, ನೋಡೋಣ ಯಾರು ಅಂತ. ಓಕೆ, ನಂಬರ್ ಎಂಡಿಂಗ್ 31413 ಸತೀಶ್ ಅವರು. ಕಂಗ್ರಾಚುಲೇಷನ್ ಸತೀಶ್ ಅವರೇ, ನಿಮಗೆ ಬಹುಮಾನ ಕೊಡ್ತಾ ಇದೀವಿ. 92.7 ಬಿಗ್ ಎಫ್ಎಂ ಇಂದ ಯಾರಾದ್ರೂ ನಿಮ್ಮನ್ನ ಸಂಪರ್ಕಿಸ್ತಾರೆ, ನೀವು ಬಂದು ಬಹುಮಾನವನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಓಕೆ, ಕಂಗ್ರಾಚುಲೇಷನ್ ಸತೀಶ್. ಈಗ ಜೈ ಜಗದೀಶ್ ಅವರ ಬೆಳ್ಳಿತೆರೆಯ ಬಂಗಾರದ ಕಥೆಯನ್ನ ನಾವು ಮುಂದುವರಿಸ್ತೀವಿ. ಪುಟ್ಟಣ್ಣ ಅವರಿಂದ ಬಯಸ್ಕೊಂಡ ಮೇಲೆ ಜೈ ಜಗದೀಶ್ ಅವರು ಚಿತ್ರೀಕರಣ ನಡೆಯುತ್ತಾ ಇದ್ದಂತಹ ಬಿಜಾಪುರದಿಂದ ಸೋಮವಾರಪೇಟೆ ಹೊರಡೋದಕ್ಕೆ ಬಸ್ ಸ್ಟ್ಯಾಂಡ್ಗೆ ಬಂದುಬಿಟ್ರು. ರಿಸರ್ವೇಶನ್ ಮಾಡಿಸಿರ್ಲಿಲ್ಲ, ಆದ್ರಿಂದ ಬಸ್ನಲ್ಲಿ ಸೀಟ್ ಅವ್ರಿಗೆ ಸಿಕ್ಲಿಲ್ಲ. ಲಾರಿ ಆದ್ರೂ ಸರಿ ಹತ್ಕೊಂಡು ಹೊಟ್ಟೆ ಬಿಡಬೇಕು ಅಂತ ವಿಚಾರಿಸ್ಕೊಂಡ್ರು. ಆದ್ರೆ ಒಂದು ಲಾರಿ ಅವರು ಒಪ್ಕೊಂಡ್ರು ಕೂಡ ಅಲ್ವಾ. ಜೈ ಜಗದೀಶು ಆ ಲಾರಿಯನ್ನ ಹತ್ತು ಕೂತ್ರು. ಆದ್ರೆ ಕಾರಣಾಂತರದಿಂದ ಆ ಲಾರಿ ಹೊರಡ್ಲಿಲ್ಲ, ಹೊರಡೋದಿಲ್ಲ ಅಂತ ತೀರ್ಮಾನ ಆಗೋಯ್ತು. ಅವತ್ತೇನಾಯ್ತು? ಅವತ್ತೇನಾದ್ರೂ ಲಾರಿ ಹೊರಟಿದ್ದಿದ್ರೆ ನನ್ನ ಜೀವನ ಬೇರೆ ದಿಕ್ಕಕ್ಕೆ ಸಾಕ್ತಾ ಇತ್ತು ಅಂತ ಜೈ ಜಗದೀಶ್ ಅವರು ಹೇಳ್ಕೊಂಡ್ರು ಒಂದ್ಸಲ. ನೋಡ್ರಿ ಅಲ್ವಾ, ಎಲ್ಲ ಬರ್ದಿಟ್ಬಿಡುತ್ತೆ ಭಗವಂತ, ನಿಮ್ದು ಡೆಸ್ಟಿನೇಷನ್ ಇದು ಅಂತ. ಅಷ್ಟ್ರಲ್ಲಿ ಏನಾಯ್ತು ಗೊತ್ತಾ, ಮುಕ್ಕುದಿದ್ರಲ್ಲ ಅಂದ್ರೆ ಆರ್ತಿ ಅವ್ರ ಬ್ರದರ್, ಅವ್ರಿಗೆ ವಿಷಯ ಗೊತ್ತಾಯ್ತು. ನಿರ್ಮಾಪಕರು ಅವರು ಜೈ ಜಗದೀಶ್ನ ಹುಡ್ಕೊಂಡ್ಬಂದು ಅವ್ರಿಗೆ ಸಮಾಧಾನ ಹೇಳಿ ವಾಪಸ್ ಕರ್ಕೊಂಡು ಹೋದ್ರು. ಆರ್ತಿ ಅವರು ಅವ್ರಿಗೆ ಧೈರ್ಯ ತುಂಬಿದ್ರು. ಅಂದ್ರೆ ಜೈ ಜಗದೀಶ್ ಅವ್ರಿಗೆ, ಇಲ್ಲ ನೀವು ಮಾಡ್ತೀರಾ, ನಿಮ್ಮ ಕೈಲಿ ಸಾಧ್ಯ ಇದೆ, ನೀವು ಆ್ಯಕ್ಟ್ ಮಾಡಿ ಅಂತ ಅವ್ರಿಗೆ ಧೈರ್ಯ ತುಂಬಿದ್ರು. ಅಷ್ಟೇ ಅಲ್ಲದೆ ಸಿನಿಮಾ ಶೂಟಿಂಗ್ ಉದ್ದಕ್ಕೂ ಅವರು ಅಂದರೆ ನಮ್ಮ ಜೈ ಜಗದೀಶ್ ಅವ್ರಿಗೆ ಆರ್ತಿ ಅವರು ಬೆಂಬಲವಾಗಿ ನಿಂತರು. ಕೊನೆಗೂ ಫಲಿತಾಂಶ ಚಿತ್ರದ ಭಾವಪೂರ್ಣವಾದ ಪಾತ್ರವನ್ನ ಜೈ ಜಗದೀಶ್ ಅವರು ಬಹಳ ಸಮರ್ಥವಾಗಿ ಅಭಿನಯಿಸಿದ್ರು. ಈ ಚಿತ್ರದ ಚಿತ್ರೀಕರಣದಲ್ಲಿನ ಸ್ವಾರಸ್ಯಕರ ಪ್ರಸಂಗ ಒಂದಿದೆ, ಅದನ್ನ ನಾವು ನಿಮಗೆ ಹೇಳ್ತೀವಿ, ನೀವು ಕೇಳ್ತಾನೆ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ
ರೆಟ್ರೋ ಟಾಕೀಸ್ ಬೆಳ್ಳಿತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಫಲಿತಾಂಶ ಚಿತ್ರದ ಕತೆ ಗೋಳ್ಗುಮ್ಮಟದ ಸುತ್ತಲೇ ತಿರುಗ್ತಾ ಇದ್ದಿದ್ದರಿಂದ ಅಲ್ಲೇ ಚಿತ್ರೀಕರಣ ನಡೆಯೋದು ಅಗತ್ಯ ಆಗಿತ್ತು. ಆದರೆ ಪ್ರಾಚ್ಯ ವಸ್ತು ಇಲಾಖೆ ಗೋಳು ಗುಮ್ಮಟದ ಹೊರಭಾಗದಲ್ಲಿ ಮಾತ್ರ ಚಿತ್ರೀಕರಣ ಮಾಡೋದಕ್ಕೆ ಅನುಮತಿ ಕೊಟ್ಟರು. ಒಳಭಾಗದಲ್ಲಿ ಸುರಕ್ಷಿತ ಪ್ರದೇಶ ಅನ್ನೋ ಕಾರಣದಿಂದ ಅನುಮತಿ ಕೊಡಲಿಲ್ಲ. ಆದರೆ ಪುಟ್ಟಣ್ಣ ಕಣ್ಗಾಲವರು ಹಠವಾದಿಗಳು. ಬೆಂಗಳೂರಿನ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಗೋಳುಗುಮ್ಮಟದ ಮಿನಿಯೇಚರನ್ನು ಮಾಡಿ ಚಿತ್ರೀಕರಣ ಮಾಡಿದ್ರು. ಗೋಳು ಗುಮ್ಮಟದ ಒಳಗೆ ಇದ್ದೇವೆ ಅನ್ನೋ ಭಾವ ಬರೋ ಹಾಗೆ ಸೆಟ್ ಹಾಕಿದ್ರು. ಆ ಸೆಟ್ನಲ್ಲಿ ಅಭಿನಯಿಸುವ ಚಾಲೆಂಜ್ ಜೈ ಜಗದೀಶ್ ಅವರಿಗೆ ಎದುರಾಯಿತು. ತಾಂತ್ರಿಕ ಪರಿಣಿತಿಯನ್ನು ಹೊಂದಿದ್ದ ಕಲಾವಿದರಿಗೆ ಇದು ಸುಲಭ, ಆದರೆ ಹೊಸ ಕಲಾವಿದರಿಗೆ ಕಷ್ಟನೇ ಆಗಿತ್ತು. ಇಲ್ಲಿ ಕೂಡ ಆರತಿಯವರ ನೆರವಿನಿಂದ ಜೈ ಜಗದೀಶ್ ಅವರು ಈ ಸವಾಲನ್ನು ಧೈರ್ಯವಾಗಿ ಎದುರಿಸಿದ್ರು. ಫಲಿತಾಂಶ ವಿಭಿನ್ನ ಚಿತ್ರವಾಗಿ ಮೂಡಿಬಂತು. ಜೈ ಜಗದೀಶ್ ಅವರ ಅಭಿನಯ ಎಲ್ರಿಗೂ ಮೆಚ್ಚುಗೆ ಆಯಿತು. ಆದರೆ ಗಲ್ಲಾಪೆಟ್ಟಿಗೆಯಲ್ಲಿ ಯಾರು ನಿರೀಕ್ಷಿಸದೇ ಇದ್ದಷ್ಟು ದೊಡ್ಡ ಪ್ರಮಾಣದ ಸೋಲನ್ನು ಕಾಣ್ತು ಫಲಿತಾಂಶ. ಇದರಿಂದ ಪುಟ್ಟಣ್ಣ ಅವರು ಸಮಸ್ಯೆಗೆ ಸಿಕ್ಕಾಕೊಂಡ್ರು. ಜೈ ಜಗದೀಶ್ ಅವರ ಚಿತ್ರ ಭವಿಷ್ಯ ಕೂಡ ಡೋಲಾಯಮಾನವಾಯಿತು. ಮುಂದೇನಾಯ್ತು ಇದನ್ನ ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾ ಇದ್ದೀರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಚಿತ್ರರಂಗವೇ ಬೇಡ ಅಂತ ಹೇಳಿದ ಜೈ ಜಗದೀಶ್ ಅವರು ಫಲಿತಾಂಶ ಸಿನಿಮಾ ಮುಗಿಸಿದ ಮೇಲೆ ಬೆಳ್ಳಿ ತೆರೆ ಹತ್ರ ಆಸಕ್ತಿಯನ್ನು ವಹಿಸ್ಕೊಂಡ್ರು. ಆದರೆ ಫಲಿತಾಂಶ ಸಿನಿಮಾ ಸೋತು ಅವರು ನಿರಾಸೆಗೆ ಸಿಕ್ಕಾಕೊಂಡ್ರು. ಪುಟ್ಟಣ್ಣ ಅವರೇ ಸಮಾಧಾನ ಹೇಳಿ, ತುಂಬ ಚೆನ್ನಾಗಿ ಅಭಿನಯಿಸಿದ್ಯಪ್ಪ ನೀನು, ನನ್ನ ಮುಂದಿನ ಚಿತ್ರದಲ್ಲೂ ನೀನೇ ಹೀರೋ, ತಲೆ ಕೆಡಿಸ್ಕೋಬೇಡ, ಚಿತ್ರರಂಗದವರಿಗೆ ನಿನ್ನ ಅರ್ಹತೆ ಏನು ಅಂತ ತೋರಿಸ್ತೀನಿ ಅಂತ ಹೇಳಿದ್ರು. ಜೈ ಜಗದೀಶ್ ಅವರಿಗೆ ಪುಟ್ಟಣ್ಣನವರ ಮಾತೆ ದೊಡ್ಡ ಆಶೀರ್ವಾದ ಮತ್ತು ಬೆಂಬಲವಾಯಿತು. ಅವಕಾಶ ಸಿಕ್ಕುತ್ತೆ ಅಂತ ಪ್ರತಿದಿನ ಅವರು ಕರೆಗೋಸ್ಕರ ಕಾಯ್ತಾ ಇದ್ರು ನಮ್ಮ ಜೈ ಜಗದೀಶ್ ಅವರು. ಸತತ ಸೋಲಿಂದ ಕಂಗೆಟ್ಟಿದ್ದ ಪುಟ್ಟಣ್ಣನವರಿಂದ ನಿರ್ಮಾಪಕರು ದೂರ ಉಳಿಯೋದಕ್ಕೆ ಪ್ರಯತ್ನಿಸ್ತಾ ಇದ್ರು. ಪುಟ್ಟಣ್ಣ ಕಣ್ಗಾಲ್ ಅವ್ರಿಗೆ ಸಿನಿಮಾ ಮಾಡಿ ಅಂತ ಅಡ್ವಾನ್ಸ್ ಕೊಟ್ಟಿದ್ದ 1-2-3 ಜನ ನಿರ್ಮಾಪಕರು ಆ ಹಣನ ವಾಪಸ್ ಪಡ್ಕೊಂಡ್ಬಿಟ್ರು, ಸಿನಿಮಾ ಮಾಡೋದು ಬೇಡ ಅಂತ. ಈ ಸನ್ನಿವೇಶದಲ್ಲಿ ಪುಟ್ಟಣ್ಣ ಅವರು ಮುಂದೆ ಹೇಗೆ ಚಿತ್ರವನ್ನು ನಿರ್ಮಿಸಿದ್ರು, ಅದರಲ್ಲಿ ಜೈ ಜಗದೀಶ್ ಅವರು ಅಭಿನಯಿಸಿದ್ರಾ ಇಲ್ವಾ, ಇದು ಬಹಳ ಇಂಪಾರ್ಟೆಂಟ್ ಕತೆ. ಆದರೆ ಈ ಕತೆನ ನಾವು ಇವತ್ತು ಹೇಳೋಕ್ಕಾಗಲ್ಲ, ನಾಳೆ ಹೇಳ್ತೀವಿ, ಟೈಮ್ ಆಗೋಯ್ತು. ಟೈಮ್ ಆಗೇ ಹೋಯ್ತು. ಸೊ ನಾಳೆ ಬಂದು ನಾವು ಈ ಕತೆನ ಮುಂದುವರಿಸ್ತೀವಿ. ನೀವು ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಪಾನಿಪುರಿ ತಿನ್ನೋದು ಗ್ಯಾರಂಟಿ. ಹಲೋ, ಇವತ್ತು ಬೆಳಗ್ಗೆ ಬರ್ತಾ ಏನ್ ಹೇಳಿದ್ರಿ ಹೇಳಿ? ಏನ್ ಹೇಳಿದ್ದೆ? ಮನೆಗೆ ಬಂದ್ಮೇಲೆ ಮತ್ತೆ ಬರೀ ಅಕ್ಕಿ ರೊಟ್ಟಿ ಮಾಡಿದೆ, ಅವತ್ತು ರಾಗಿ ರೊಟ್ಟಿನೂ ಮಾಡು ಸಾಯಂಕಾಲ ಅಂತ ಹೇಳಿದ್ರಿ. ಹೌದು, ತಿನ್ನೋಣ ಬನ್ರಿ, ಮಾಡ್ಕೊಡ್ತೀನಿ. ತಿಂತೀನಿ ಇಲ್ಲ ಅಂತ ಹೇಳಿದ್ಯಾರು? ಪಾನಿಪುರಿ ಕ್ಯಾನ್ಸಲ್ ಮಾಡೋಣ. ಏನಕ್ಕೆ? ಒಳ್ಳೆ ಕತೆ ಐತಲ್ಲ, ಪಾನಿಪುರಿ ತಿನ್ಬಿಟ್ರೆ ಅಕ್ಕಿ ರೊಟ್ಟಿ ತಿನ್ನಕ್ಕಾಗಲ್ವಾ? ಆಗಲ್ಲ. ಓ, ನನ್ ಕೈಲಾಗತ್ತಮ್ಮ, ನೀನ್ ತಿನ್ಬೇಡ. ಭಗವಂತ. ಓಕೆ, ಬಾಯ್. ಬಾಯ್. 2 ಇವತ್ತು ಪಾನಿಪುರಿ ಆಮೇಲೆ ರಾಗಿ ರೊಟ್ಟಿ. ವೆರಿ ಗುಡ್ ರಾ.